ದೇವರ ಹಿಪ್ಪರಗಿಯಲ್ಲಿ ಭರ್ಜರಿ ಪ್ರತಿಭಟನೆ. ರಾಷ್ಟ್ರಪತಿಗೆ ದೇವರ ಹಿಪ್ಪರಗಿ ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಕೆ. ಹಜರತ್ ಟಿಪ್ಪು ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿ. ರಾಷ್ಟ್ರಧ್ವಜ ಸಂವಿಧಾನಕ್ಕೆ ಅಪಮಾನ ವಿರೋಧಿಸಿ ಜನರ ಆಕ್ರೋಶ ಜ್ವಾಲೆ. ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಅಗತ್ಯ, ಪ್ರತಿಭಟನಾಕಾರರ ಒತ್ತಾಯ. ಹೌದು, ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಸಮಾನ ಮನಸ್ಸುಗಳ ಒಕ್ಕೂಟದ ನೇತೃತ್ವದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಅವರ ಸಂವಿಧಾನ ಪೀಠದ ಮೇಲೆ ಕೂತಾಗ ಶೋ ಎಸೆದು ಕಿಶೋರ ರಾಕೇಶ್ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯವಾಗಿತ್ತು. ಭಾರತ ಸಂವಿಧಾನವು ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ಅಳವಡಿಸಿಕೊಂಡ ದೇಶದ ಮಹತ್ವದ ದಸ್ತಾವೇಜು ಆಗಿದ್ದರೂ ಇತ್ತೀಚಿನ ಕೆಲವು ರಾಷ್ಟ್ರದ ನಾಯಕರ ನಡೆನುಡಿಗಳು ಸಂವಿಧಾನದ ಮೌಲ್ಯಗಳಿಗೆ ಧಕ್ಕೆ ತರುತ್ತಿವೆ ಎಂದು ಪ್ರತಿಭಟನಾಕಾರರು ಖಂಡಿಸಿದರು. ಅವರು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರದ ಗೌರವಕ್ಕೆ ಅಪಮಾನ ಮಾಡುವಂತಹ ವರ್ತನೆಗಳನ್ನು ಖಂಡಿಸಿ ಇಂತಹ ಕ್ರಿಯೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಸಮಾನ ಮನಸ್ಸುಗಳ ಒಕ್ಕೂಟದ ಪ್ರತಿನಿಧಿಗಳು ಮಾತನಾಡಿ, ಸುಪ್ರೀಂ ಕೋರ್ಟ್ ಸೇರಿದಂತೆ ರಾಷ್ಟ್ರದ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದಕ್ಕೆ ಧಕ್ಕೆ ತರುವವರು ಕಾನೂನು ಕ್ರಮಕ್ಕೆ ಒಳಗಾಗಲೇಬೇಕು ಎಂದು ಹೇಳಿದರು. ಇದೇ ವೇಳೆ ಪ್ರತಿಭಟನಾಕಾರರು ದೇಶದ್ರೋಹಿ ಹೇಳಿಕೆ ನೀಡಿದ ವ್ಯಕ್ತಿಗಳ ವಿರುದ್ಧ ಭಯೋತ್ಪಾದನೆ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಹಾಗೂ ಅವರ ಆಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ ಕುಡಿಮನಿ, ರಾಜಕುಮಾರ ಸಿಂದಗೇರಿ, ಮಲ್ಕಪ್ಪ ಬಾಗೇವಾಡಿ, ಬೀರುಹಳ್ಳಿ, ಇಕ್ಬಾಲ್ ಬಿಜಾಪುರ್, ಪರಶುರಾಮ್ ನಾಯ್ಕೋಡಿ, ಹೊಯೋಗಿ ತಳ್ಳೊಳ್ಳಿ, ಸುನಿಲ್ ಮಾಗಿ, ಚಂದ್ರು ಕಡ್ಕೋಳ್, ಪ್ರಭು ಕಡ್ಕೋಳ್, ಬಸವರಾಜ ಇಂಗಳಗಿ, ಶಿವಾನಂದ್ ವಾಲಿಕರ್, ಪರಶುರಾಮ್ ಬಡಗೀರ್, ಅಶೋಕ್ ಗುಡಿಸಲ್ಮನಿ, ಶಂಕರ್ ಜಮಾದಾರ್, ಆನಂದ್ ವಗ್ಗರ್, ಬಸವರಾಜ್ ಕಡ್ಕೋಳ್, ರಮೇಶ್ ದಳವಾಯಿ, ರಾಜು ರಾಥೋಡ್, ದಯಾನಂದ್ ರಾಥೋಡ್, ರಾಘವೇಂದ್ರ ಗುಡಿಮನಿ, ದಾನೇಶ್ ಕೇಸರಿ, ದೇವೇಂದ್ರ ದೊಡ್ಮನಿ, ಸಾಯಿಬಣ್ಣ ದಳಪತಿ, ಮಹೇಶ್ ಗುಡಿಮನಿ, ರಾಘವೇಂದ್ರ ಪಡೆಗ್ಸ್ನೂರು, ಶಿವರಾಜ್ ತಳವಾರ, ನವೀನ್ ಗುತ್ತೇದಾರ್, ದಾದಾ ಶಾಪೂರ್, ಶಿವಾನಂದ್ ಅರ್ಜುನ್, ದಾದಾ ತಾಂಬೋಳಿ, ಪ್ರಶಾಂತ್ ಬೂತಳಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಇಂದು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನವರಿಗೆ ಸಾವಿರಾರು ಕಾರ್ಯಕರ್ತರು ದೇವರಹಿಪ್ಪರಗಿ ತಾಲೂಕಾ ಸಮಾನ ಮನಸ್ಸುಗಳ ಒಕ್ಕೂಟ ಮತ್ತು ದಲಿತ ಸಂಘರ್ಷ ಸಮಿತಿ ಸಹಯೋಗದೊಂದಿಗೆ ಇನ್ನು ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಏನು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಏನು ಭಾರತ ದೇಶದ ಲಿಖಿತವಾಗಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಸಾಕ್ತಾ ಇದ್ದೀವಿ. ಇವತ್ತು ಏನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಆರ್ ಗವಾಯಿ ಸರ್ ಅವರ ಏನು ನ್ಯಾಯದಾನ ಮಾಡುವ ಸಂದರ್ಭದಲ್ಲಿ ಒಬ್ಬ ಪ್ರಜ್ಞಾವಂತ ಆಗಿರ್ತಕ್ಕಂಥ ಏನು ಕೊಳಕ ಮನಸ್ಸಿನ ಜಾತಿವಾದಿ ಮನೋವಾದಿಯಾಗಿರ್ತಕ್ಕಂಥ ಏನು ಕಿಶೋರ್ ಅಂತಕ್ಕಂಥವನು ಏನು ಸುಮಾರು 60 ವರ್ಷ ವಯಸ್ಸು ಮೇಲ್ಪಟ್ಟಾಗಿರ್ಬೋದು ಬಹುಶಃ. ಆದರೂ ಕೂಡ ಏನಪ್ಪ ಅಂದರೆ ಒಂದು ಹುನ್ನಾರದಿಂದ ಶೂಯಶದಿಂದ ಏನಪ್ಪ ಅಂತಂದರೆ ಇಡೀ ಭಾರತದ ನಾಗರಿಕ ಸಮಾಜ ತಲೆ ತಗ್ಗುವಂಥ ಕೆಲಸ ಅದು ನಡೆದಿದೆ. ಇವತ್ತು ನಾವೆಲ್ಲ ಕೂಡ ಇವತ್ತು ಸುಮ್ಮನೆ ಕೊಡಬಾರ್ದು. ಇವತ್ತು RSSನ ಒಂದು ಸಂಘ ಪರಿವಾರದವರು ನಾವು 100 ವರ್ಷ ಮಾಡಿದ್ದೀವಿ ಅನ್ನೋ ಒಂದು ಕಾರಣಕ್ಕೂ ಆಗ್ಯದೋ ಅಥವಾ ಏನು ಭಾರತದ ಸಂವಿಧಾನನ ಒಪ್ಕೊಳ್ಳದೇ ಇರೋದ್ರ ಸಲುವಾಗಿ ಆಗ್ಯದೋ ಗೊತ್ತಿಲ್ಲ. ಹಾಗಾಗಿ ಇದನ್ನು ಏನು ಆ ಕಿಶೋರ್ ಅಂತಕ್ಕಂಥ ವ್ಯಕ್ತಿಯನ್ನು ಬಂಧಿಸಬೇಕು, ಅವನ ಮಂಪರ ಪರೀಕ್ಷೆಗೆ ಒಳಪಡಿಸಿ ಈ ದೇಶದಿಂದ ಗಡಿಪಾರು ಮಾಡಬೇಕು. ಅವನಿಗೆ ಪ್ರಚೋದನೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರಲಿ, ಅವನ್ನೂ ಕೂಡ ಬಂಧಿಸಬೇಕು. ಇವತ್ತು ಏನು ಭಾರತದ ಸಂವಿಧಾನದ ಅಡಿಯಲ್ಲಿ, ಭಾರತೀಯ ಕಾನೂನಿನಡಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಿದ್ದೀವಪ್ಪ ಅಂತಂದರೆ ಇವತ್ತು ಆ ಕಾನೂನು ಇದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಸಣ್ಣ ಸಮುದಾಯದ ವ್ಯಕ್ತಿ ಆಗಿರ್ಬೋದು, ಭಾರತ ದೇಶದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಕಟ್ಟ ಕಡೆಯ ಸಮಾಜದಲ್ಲಿ ಜೀವನ ಮಾಡ್ತಕ್ಕಂಥವನಿಗೆ ಒಂದೇ ಕಾನೂನು ಇರೋದ್ರಿಂದಲೂ ಕೂಡ ಇವತ್ತು ದೇಶದಲ್ಲಿ ಅಭದ್ರತೆಯನ್ನು ಕಾಡದ ರೀತಿಯಲ್ಲಿ ಏನು ಎಲ್ಲರೂ ಆ ಕಾನೂನಿಗೆ ಗೌರವ ಕೊಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಕೂಡ ಮನುವಾದಿಗಳು ಪ್ರಜ್ಞಾವಂತ ಮನುವಾದಿಗಳು ಏನು ಬೂಟು ಎಸೋದ್ರ ಮುಖಾಂತರ ಏನು ಈ ಕಾನೂನಿಗೆ ಅಪಚಾರ ಮಾಡ್ತಾ ಇದ್ದಾರಲ್ಲ, ಅದು ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವವಾದಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಇದು ಸಹಿಸೋದಿಲ್ಲ ಅಂತಕ್ಕಂಥದ್ದು
ಇವತ್ತು ನಾವು ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಚೌಕಟ್ಟಿನಲ್ಲಿ ನಾವು ಏನಪ್ಪ ಅಂದರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಕಾನೂನು ಚೌಕಟ್ಟನ್ನು ಮೀರಬಾರ್ದು. ನಮ್ಮ ಅಜ್ಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹೊರತು ನಾವು ಯಾವುದೇ ಏನು ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನನ್ನು ಒಂದು ಕಡೆ ಇಟ್ಟು ಆ ಕಾನೂನನ್ನು ಸೈಡ್ಗಿಟ್ಟೇವಂದರೆ ಈ ದೇಶದಲ್ಲಿ ರಕ್ತಪಾತಕ ಆಗ್ತದಂತಕ್ಕಂಥ ಮಾತನ್ನು ಇವತ್ತು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ವನ್ಯವಾದಿಗಳೇ ಎಚ್ಚೆತ್ತುಕೊಳ್ಬೇಕು. ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಸಂವಿಧಾನದ ಮೇಲೆ ಆಗಲಿ, ಪ್ರಜಾಪ್ರಭುತ್ವದ ಮೇಲೆ ಆಗಲಿ, ಏನು ಮಹಿಳೆಯರ ಮೇಲೆ ಆಗಲಿ ತಾವು ದೌರ್ಜನ್ಯವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಅದು ಸಾಯಿಸೋದಿಲ್ಲ. ಇವತ್ತು ನೀವು RSSನ ಪದಚಂಚಲ ಮಾಡ್ತಿರ್ಬೋದು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಾನೂನು ಅಡಿಯಲ್ಲೇ ಮಾಡ್ತಾ ಇದ್ದೀರಿ. ಇಲ್ಲಪ್ಪ ಅಂತಂದ್ರೆ ನಿಮಗ ಪದಸಂಚಲನ ಒಂದು ಹೆಜ್ಜೆಯನ್ನು ಮುಂದೆ ಬಿಡಲ್ಲ ಈ ದಲಿತ ಸಂಘರ್ಷ ಸಮಿತಿ ಭೀಮಪುತ್ರರು ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯಿಂದ ಇಟ್ಕೊಂಡು ಏನು ನೀವು ಪಥಸಂಚಲನ ಮಾಡಬೇಕು, ಸಂಘವನ್ನು ಕಟ್ಟಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ಪರಿಣಾಮಗಳು ನೆಟ್ಟಿಗಿರಲ್ಲ ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದೀನಿ. ಎಚ್ಚೆತ್ತುಕೊಳ್ಳದಿರಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನನ್ನ ಅಜ್ಜ ಮುತ್ತಜ್ಜರು ಈ ದೇಶಕ್ಕಾಗಿ ಏನು ಪ್ರಾಣವನ್ನು ಮುಡುಪಿಟ್ಟು ಏನು ಈ ಸಂವಿಧಾನವನ್ನು ಬರೆದು ಈ ಸುಭದ್ರವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಏನು ಭಾರತವನ್ನು ನಿರ್ಮಾಣ ಮಾಡಲೇ ನಮ್ಮ ಅಜ್ಜರ ಪಾತ್ರ ಇದೆ. RSSನ ಒಂದು ಕುನಿನೂ ಕೂಡ ಸತ್ತಿಲ್ಲ ಅಂತೇಳಿ ಪದೇ ಪದೇ ನಮ್ಮ ಖರ್ಗೆ ಸಾಹೇಬ್ ಹೇಳ್ತಾ ಇದ್ದಾರೆ, ನಮ್ಮ ನಾಯಕರು ಹೇಳ್ತಾ ಇದ್ದಾರೆ. ಅದನ್ನ ಇವತ್ತು ಪ್ರೂವ್ ಮಾಡಿ ತೋರಿಸ್ಬೇಕಾಗ್ತದೆ. ತಾವು ಎಚ್ಚೆತ್ತುಕೊಳ್ಬೇಕು. ನಮ್ಮ ಸಂವಿಧಾನ, ನಮ್ಮ ಹಕ್ಕು, ನಮ್ಮ ದೇಶ, ನಮ್ಮ ರಾಷ್ಟ್ರ ಇದು ಯಾವತ್ತು ಶಾಶ್ವತ ಆಗಿರ್ತಕ್ಕಂಥದ್ದು. ನಿಮ್ಮಂಥ ಕುನ್ನಿ RSSನವ್ರು ಎಷ್ಟೇ ಜನ ಬಂದರೂ ಕೂಡ ಏನು ಕಿತ್ತೊಳಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಹೋರಾಟನ ಮಾಡಿದ್ದೇವೆ. ನ್ಯಾಯಯುತವಾಗಿ ಕಾನೂನಡಿಯಲ್ಲಿ ಶಾಂತಿಯುತವಾಗಿ ಇನ್ನಾದರೂ ಕೂಡ ಮುಂದೆ ಹೋಗ್ತೀವಿ. ಅದನ್ನು ಮೀರಿ ಕೂಡ ಒಂದು ದಿನ ಏನಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲ್ಲ, ಮುಂದೆ ಪ್ರಸಂಗ ಬಂದಾಗ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳು ವಿರಾಮ ಹೇಳ್ತಿದ್ರೆ. ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೆಯೇ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಏನೊಂದು ಟಿಪ್ಪು ಸುಲ್ತಾನ್ ಚೌಕದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ದವರೆಗೆ ಇವತ್ತು ಸಾವಿರಾರು ಸಮಾನ ಮನಸ್ಸುಕೊಳ್ಳತಕ್ಕಂಥ ಎಲ್ಲ ಹೋರಾಟಗಾರರು ಕೂಡಿಕೊಂಡು ಏನು ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗವಾಯಿಯವರ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿಯನ್ನು ಖಂಡಿಸಿ ಅವರಿಗೆ ಈ ದೇಶದಿಂದ ಗಡೀಪಾರು ಮಾಡಬೇಕು, ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ದೃಢವಾದ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಮಾಡಿ ಮುಗಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ವಕೀಲನಾಗಿದ್ದುಕೊಂಡು ಒಬ್ಬ ವ್ಯಕ್ತಿ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಏನು ಒಂದು ದಾಳಿಯನ್ನು ಮಾಡ್ತಾನಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಹುನ್ನಾರದ, ಒಂದು ದೊಡ್ಡದಾಗಿರ್ತಕ್ಕಂಥ ಹುನ್ನಾರದ, ಅದು RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರದ ಕೂಡ ಆಗಿರ್ಬೋದು. ಅದಕ್ಕಾಗಿ ಆತನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಅವ ಯಾವೊಂದು ತಾಕತ್ತಿನ ಮೇಲೆ ಮಾಡ್ಯಾನ ಅಂತಕ್ಕಂಥದ್ದು ಅದು ಸರ್ಕಾರ ಹೆಕ್ಕಿ ತೆಗೆದು ಆ ಹಿಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡಲೇ ಅವರನ್ನು ಕೂಡ ಗಲ್ಲಿಗೇರಿಸಬೇಕು ಅಂತಕ್ಕಂಥ ಮನವಿಯನ್ನು ಒಂದು ಸಂದರ್ಭದಲ್ಲಿ ಮಾಡಿಕೊಳ್ತಾನೆ. ದೇವರಪುರಿ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ರ್ಯಾಲಿ ಮುಖಾಂತರ ಬಂದು ಎಲ್ಲ ಸಂಘಟನೆ ಲೀಡರ್ಗಳು ಕೂಡಿಕೊಂಡು ಅವರವರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಅದರಂತೆ ಇವತ್ತು ಕಿಶೋರ್ ರಾಕೇಶ್ ಒಬ್ಬ ಹೇಳಿ ಕುರಿತೆ ಇವತ್ತು BR ಗವಾಯಿಯವರ ಮೇಲೆ ಬೂಟನ್ನು ಎಸೆದಿದ್ದಾರೆ. ಆ ಬೂಟನ್ನು ಎಸೆದಿರೋ ಕಾರಣವೇನಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ RSS ಅವರದು ಒಂದು 100ನೇ ವರ್ಷ ಪೂರ್ಣಗೊಳ್ಳೋ ಸಲುವಾಗಿ ಆ 100ನೇ ವರ್ಷ ಪೂರ್ಣಗೊಳ್ಳೋದಾಯಿತು ಮತ್ತು ಬೂಟ್ ಎಸೆದನ್ನು ಈ ದೇಶ ತುಂಬ ಜಾಹೀರಾತು ಆಗುವ ಕಾರಣಕ್ಕಾಗಿ ಆ ಬೂಟನ್ನು ಎಸೆಯಲಿಕ್ಕೆ RSS ಅವರು ಸಂಪೂರ್ಣ ಇವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಅದರಂತೆ ಇನ್ನೊಬ್ಬ ಅಮಿತ್ ಮಿಶ್ರಾ ಅನ್ನೋರು ಕೂಡ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆ ಕೋರ್ಟ್ನಲ್ಲಿ ತಾವು ಒಬ್ಬರ ಜವಾಬ್ದಾರಿಯಿಂದ ನ್ಯಾಯಾಲಯವನ್ನು ನಡೆಸ್ತಾ ಇದ್ದರು. ಅವರು ಕೂಡ ಈ ಯಾರ ಸಂವಿಧಾನ ಮೇಲೆ ನಾವು
ನ್ಯಾಯ ನಡೆಸ್ತೀವಿ ಅನ್ನೋದು ಅವ್ರಿಗೇನೋ ಖಬರು ಇಲ್ಲಾರ್ದೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅಂಥವ್ರ ಮೇಲೆ ಶಿಸ್ತು ಕ್ರಮ ಜಾರಿಗೆ ಆಗಬೇಕು ಮತ್ತು ಅವರು ನ್ಯಾಯಾಧೀಶರ ಕೌನ್ಸಿಲಿಂಗ್ ಬಾರನ್ನು ರದ್ದುಪಡಿಸಿ ನಮ್ಮ ಎಲ್ಲ ಸಮಿತಿಯವರಿಗಾಗಲಿ ಇವತ್ತು ನಮ್ಮ ಹಿಂದುಳಿದ ವರ್ಗದವರಲ್ಲಿ ನ್ಯಾಯನ ಒದಗಿಸಿಕೊಡ್ಬೇಕಂತೇಳಿ ಇವತ್ತು ನಮಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ವಿವಿಧ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡುತ್ತೇವೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇಂದು ದೇವರಿಪ್ಪರಿಗೆ ತಾಲೂಕಿನ ಸಮಾನ ಮನಸ್ಸುಗಳ ಒಕ್ಕೂಟ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡು ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ ಏನು ನಮ್ಮ ನ್ಯಾಯಾಧೀಶರ ವಕೀಲರು ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಗವಾಯಿಗಳ ಮೇಲೆ ಸುವಹಿಸ್ತಕ್ಕಂಥ ರಾಕೇಶ್ ಎಂಬ ವ್ಯಕ್ತಿಯನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಥವಾ ಗಲ್ಲಿಗೇರಿಸಬೇಕಂತೇಳಿ ಕಿಸಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅಂಥ ವ್ಯಕ್ತಿಗಳನ್ನ ಒಬ್ಬನಾದ್ರೂ ಈ ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಒಬ್ಬರಿಗೆ ಗಲ್ಲಿಗೆ ಹಾಕೋದ್ರ ಮೂಲಕ ಸಾರ್ವಜನಿಕರ ಮುಂದೆ ಗಲ್ಲಿಗೆ ಹಾಕಲಿ ಅಥವಾ ಆ ವ್ಯಕ್ತಿಯನ್ನು ಇಲ್ಲದಂಗೆ ಮಾಡಿದ್ರಪ್ಪ ಅಂತಂದ್ರೆ ಮುಂದೆ ಯಾರು ನಮ್ಮ ದಲಿತರ ಬಗ್ಗೆ, ದಲಿತ ಆಫೀಸರ್ ಬಗ್ಗೆ, ದಲಿತ ನ್ಯಾಯಾಧೀಶರ ಬಗ್ಗೆ ಯಾರೂ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಪ್ಪ ಅಂದ್ರೆ ದಿನನಿತ್ಯ ನಡೀತಾವೆ ಇದ್ದಾವೆ. ದಲಿತ ಆಫೀಸರ್ ಮೇಲೆ ಸುವೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಟರೆ ನಾವು ಪೂಜೆ ಮಾಡೋದಲ್ಲಿ ಹಿಂದೊಬ್ಬ ಯಾವನ ಗಣರಾಜ್ಯೋತ್ಸವ ಟೈಮ್ದಾಗ ಹೇಳ್ದ ಏನಂತೇಳಿ ಒಬ್ಬ ಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಟರೆ ನಾವು ಧ್ವಜಾರೋಹಣ ಮಾಡಲ್ಲ ಅಂತೇಳಿ. ಇಂಥವೆಲ್ಲ ನಾಲಾಯಕರುಗಳಿಗೆ ಬುದ್ಧಿ ಆಗ್ಬೇಕಾಯ್ತಪ್ಪ ಅಂತಂದ್ರೆ ಒಬ್ಬರಿಗಾದ್ರೂ ಸರ್ಕಾರ ಗಲ್ಲಿಗೆ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಮಲ್ಕಪ್ಪ ಬಾಗೇವಾಡಿ, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು, ಸಂವಿಧಾನ ರಕ್ಷಕರು. ಈ ಭಾರತ ದೇಶದಲ್ಲಿ ಸುಮಾರು ಧರ್ಮಗಳಿವೆ. ಎಲ್ಲ ಧರ್ಮದವರು ಕೂಡ ಸಹಬಾಳ್ವೆಯಿಂದ, ಸೋದರತ್ವದಿಂದ, ಸಹಮನಸ್ಸಿನಿಂದ ಬದುಕಬೇಕು ಅನ್ನುವಂಥ ಕಾರಣದಿಂದ ಸುಮಾರು 62 ದೇಶಗಳ ಸಂಚರಿಸಿ ಬೃಹದಾಕಾರವಾಗಿರ್ತಕ್ಕಂಥ ಸಂವಿಧಾನವನ್ನು ಅಧ್ಯಯನ ಮಾಡುವುದರ ಮೂಲಕ ವಿಶ್ವಮಾನ್ಯವಾಗಿರ್ತಕ್ಕಂಥ ವೆಲ್ ಸ್ಕಾಲರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ನೀಡಿದ್ದಾರೆ. ಈ ದೇಶದ ಸಂವಿಧಾನದ ಆಧಾರದ ಮೇಲೆ ಇವತ್ತಿನ ದಿವಸ ಈ ದೇಶದ ಸಮಸ್ತ ಸಮುದಾಯದ, ಸಮಸ್ತ ಧರ್ಮದ ಜನಾಂಗ ಬದುಕಬೇಕಾದಂಥ ಒಂದು ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿದ್ದಾರೆ. ಆದರೆ ಇವತ್ತು ಒಂದು ದೊಡ್ಡ ಹುನ್ನಾರ ಏನು ನಡೆದಿದೆ ಅಂತಂದ್ರೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವುದೂ ಇತಿಹಾಸವಿಲ್ಲ ಅವರು ಹೋರಾಟ ಮಾಡಿರುವಂಥದ್ದು. ಏನು ಈ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಾಗಿರ್ತಕ್ಕಂಥ RSS ವಾದಿಗಳೇನಿದಾರಲ್ಲ, ಈ RSS ವಾದಿಗಳು ಇವತ್ತಿನ ದಿನ 100ರ ಸಂಭ್ರಮವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ಈ 100ರ ಸಂಭ್ರಮ ಆಚರಣೆ ಮಾಡ್ಕೊಳ್ಳೋ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ವಿಶ್ವಮಾನ್ಯವಾಗಿರ್ತಕ್ಕಂಥ ಸಂವಿಧಾನವನ್ನ ಮೂಲೆ ಗುಂಪು ಮಾಡಬೇಕು ಅನ್ನುವಂಥ ಒಂದು ಹುನ್ನಾರ ಇವತ್ತಿನ ದಿವಸ ನಡೀತಾ ಇದೆ. ಆ ಕಾರಣದಿಂದ ನಾನು ಈ ವಿಷಯವನ್ನ ಖಂಡಿಸುತ್ತಾ, ಏನು ಬಡತನದಲ್ಲಿ ಹುಟ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದ ಮೇರೆಗೆ ಇವತ್ತಿನ ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶರಾಗಿ ಇವತ್ತು ಕಾರ್ಯ ಸಲ್ಲಿಸತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಇವತ್ತು ದೇಶನ ಮಾನ್ಯ ಮಾಡ್ತಾ ಇದೆ. ಅಂತ ಮಾನ್ಯ ಮಾಡುವಂತ ವ್ಯಕ್ತಿಗಳ ಮೇಲೆ ಇವತ್ತಿನ ದಿವಸ ಒಬ್ಬ RSS ಮನುವಾದಿ ಸೈಕೋ ಅನ್ನುವಂಥ ವ್ಯಕ್ತಿ ಸಂಪೂರ್ಣವಾಗಿ ಸೈಕೋ ಮಾಡಿದ್ದಾರೆ. ಆ ವ್ಯಕ್ತಿ ಕೂಟಿಸಿರುವಂತದ್ದು ಇವತ್ತು ತಲೆ ತಗ್ಗಿಸುವಂತ ವಿಚಾರ ದೇಶನೇ. ಆ ಕಾರಣದಿಂದ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ವಧರ್ಮೀಯರು ಕೂಡ ಇವತ್ತು ಈ ಒಂದು ವಿಷಯವನ್ನು ಖಂಡಿಸಲಿಕ್ಕೆ ಮುಂದಾಗಬೇಕು. ಮನುವಾದಿ, ಜಾತಿವಾದಿ ರಾಕೇಶ್ ಅವರು ತಮ್ಮ ಶೋವನ್ನು ಎಸೆದು ಅದನ್ನು ಖಂಡಿಸಿ ಇವತ್ತು ಇಲ್ಲೆಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು, ಬಂಧುಗಳು ಹಾಗೂ ಭೀಮ ಬಂಧುಗಳು ಕೂಡಿದ್ದಾರೆ. ಬಂಧುಗಳೇ, ಇವತ್ತಿನ ದಿನ ಸಂವಿಧಾನ ಕೊಲ್ಲುವ ಒಂದು ಹುನ್ನಾರ ನಡೆದಿದೆ. ಬಂಧುಗಳೇ, ದಯವಿಟ್ಟು ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಾವು ಎಲ್ಲಾದ್ರೂ ಒಗ್ಗೂಡದೇ ಇದ್ದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಕೊಳ್ಳಗ ಪಟ್ಟಿ ಹಿಂದೆ ಬಾರಿಗೆ ಬರುತ್ತಲ್ಲಂತೂ ಈ ಮಾತಲ್ಲಿ ಹೇಳ್ತೀನಿ ಬಂಧುಗಳೇ.